ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 61 ಇದು. ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಪೊಲೀಸ್ ಇನ್ಸ್ಪೆಕ್ಟರ್ನ ಚಿದಂಬರ ಕರ್ಕೊಂಬಂದಿರ್ತಾನೆ ಅರೆಸ್ಟ್ ಮಾಡ್ಸೋಕ್ಕೆ ನಟರಾಜನ್ನ. ಚಂದನಗಂತೂ ಫುಲ್ ಶಾಕ್ ಆಗಿಬಿಟ್ಟಿರುತ್ತೆ, ಏನಪ್ಪ ಇಲ್ಲಿ ನಡೀತಾ ಇರೋದು ಅಂತಂದು. ಹರಿಗೂ ಅಷ್ಟೇ ಮುಜುಗರ ಆಗುತ್ತೆ, ಇವಾಗಲೇ ಆಗಬೇಕಪ್ಪ ಇವ್ರ ಮುಂದೆನೇ, ಏನಪ್ಪ ಕರ್ಮ ಇವನು, ಇದಕ್ಕೋಸ್ಕರನ ನಮ್ಮನ್ನು ಮಕ್ಕಳು ಮಾಡಿಸಿ ಇರೋದು ಅಂತ ಅಂದ್ಕೊತಾನೆ. ಅವ್ರ ಅಪ್ಪನ ಮೇಲೆ ಬೈಕೊತಾ ಇರ್ತಾನೆ. ಮುತ್ತುರಾಜ್ನೂ ಅಷ್ಟೇ, ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರ ದೊಡ್ಡಪ್ಪ ಕೇಳ್ತಾ ಇರಲ್ಲ. ಇನ್ಸ್ಪೆಕ್ಟರ್, ನಾವೆಲ್ಲರೂ ಒಂದೇ ಕುಟುಂಬದವರು, ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ, ಬಿಟ್ಬಿಡಿ ಸರ್, ಏನು ದೊಡ್ಡದು ಮಾಡಬೇಡಿ ಈ ವಿಷಯನ ಅಂದಾಗ, ಸಾಕು ಸುಮ್ಮನೆ ರಯ್ಯ ಅಂತಂದು ಜೋರಾಗಿ ಅವ್ರ ದೊಡ್ಡಪ್ಪ ಮುತ್ತುರಾಜನ್ಗೆ ಬೈತಾನೆ. ಇವನು ನಟರಾಜು ನಮ್ಮ ತಮ್ಮ ಅಲ್ಲ ಸರ್, ನನಗೂ ಇವನಿಗೂ ಯಾವುದೂ ಸಂಬಂಧ ಇಲ್ಲ, ಇವನು ಒದ್ದು ಹೇಳ್ಕೊಂಡೋಗಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ನಟರಾಜು ಬಂದು, ಸರ್ ಇವನು ಮೊದಲೇ ಕೆಲಸ ಇಲ್ಲ, ಇವನು ಕಿತ್ತೋಗಿರೋ ಇವನದು ಮಾತು ಕೇಳಿಕೊಂಡು ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಜೋರಾಗಿ ಬಿಲ್ಡಪ್ ಕೊಡ್ತಾನೆ ನಟರಾಜ. ಕೊಲೆ ಮಾಡಬೇಕು ಅಂದ್ಕೊಂಡಿದ್ರೆ ಯಾಕೆ ಕೇಳಬೇಕು ಸರ್, ಡೈರೆಕ್ಟಾಗಿ ಕೊಲೆನೇ ಮಾಡಿಬಿಡ್ತಾ ಇದ್ದೆ. ಇವನ್ನ ಕೆಲಸಕ್ಕೆ ಬಾರ್ದವನು ಇವಾಗ ಹಿಂಗೆ ಮುಟ್ಟಿ ಟಚ್ ಆದರೂ ಹಿಂಗೆ ತಾನೇ ಬಿದ್ದರೂ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ನೋಡಿ, ಸಣ್ಣ ಪುಟ್ಟಕ್ಕೆಲ್ಲ. ಈ ಥರ ಮನುಷ್ಯನ ಮಾತು ಕೇಳಿಕೊಂಡು ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಪೊಲೀಸರಿಗೆ ಆವಾಜ್ ಆಗ್ತಾನೆ ನಟರಾಜು. ಅದಕ್ಕೆ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹೇಳ್ತಾರೆ, ಮೊದಲು ಗಾಡಿ ಹತ್ತು ನಡಿ ಅಂತ ಅಂದಾಗ, ಅಯ್ಯೋ ನಿಮಗೆ ಯಾಕೆ ಕಷ್ಟ, ನಾನೇ ಹತ್ತೀನಿ ಬಿಡು ಅಂತ ಹೋಗಿ ಕುತ್ಕೊತಾನೆ ನಟರಾಜು. ಹಾಡು ಹೇಳ್ಕೊತ ಅಣ್ಣವ್ರದ್ದು, ಏನಪ್ಪ ನಿಮ್ಮ ಅಪ್ಪಂದು ಕರ್ಮ, ಎಂಥ ಮನೆಯಲ್ಲಿ ಎಂಥ ಕರ್ಮ ಅಂತ ಗೊಣ್ಕೊಂಡು ಪೊಲೀಸರು ಹೋಗ್ತಾ ಇರ್ತಾರೆ. ಚಿದಂಬರನ್ನ ಹಾಗೆ ಬಿಟ್ಬಿಡ್ತಾನೆ. ನಾನು ಬರ್ತೀನಿ ಸರ್ ಇರಿ ಅಂತ ಜೋರು ಕೂಗಾಡ್ತಾ ಇರ್ತಾನೆ. ಇನ್ಸ್ಪೆಕ್ಟರ್ ನಟರಾಜನ್ನ ಕರ್ಕೊಂಡು ಹೋಗ್ತಾರೆ. ಇವರೆಲ್ಲ ಪ್ಯಾನಿಕ್ ಏನಾಗಿರೋದಿಲ್ಲ, ನಾರ್ಮಲ್ ಆಗಿರ್ತಾರಲ್ಲ. ಚಂದನಗೆ ತುಂಬ ಪ್ಯಾನಿಕ್ ಆಗಿಬಿಟ್ಟಿರುತ್ತೆ. ಏನು ನಿಮ್ಮ ಅಪ್ಪನ ಕರ್ಕೊಂಡೋದ್ರೂ ನೀವು ಸುಮ್ಮನೆ ಇಷ್ಟು ಸಲೀಸಾಗಿದ್ದೀರಾ ಅಂದಾಗ ಮುತ್ತುರಾಜು ಅವರೆಲ್ಲ ಹೇಳ್ತಾರೆ, ಇದೇನು ಇಲ್ಲ ಬಿಡಿ ನಾಳೆ ಬರ್ತಾನೆ ಅಂತ ಹೇಳ್ತಾರೆ. ನೀವೇನು ಟೆನ್ಷನ್ ತೊಗೋಬೇಡಿ ಅಮ್ಮ, ಬನ್ನಿ ಒಳಗಡೆ ಅಂತ ಹೇಳಿ ಮುತ್ತುರಾಜ್ ಒಳಗಡೆ ಹೋಗ್ತಾನೆ. ಈ ಕಡೆ ಹರಿ ಹೇಳ್ತಾನೆ, ನಮ್ಮಪ್ಪಂಗೆ ಪೊಲೀಸ್ ಸ್ಟೇಷನ್ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಎಲ್ಲರೂ ಗೊತ್ತು, ಕಾನ್ಸ್ಟೇಬಲಿಂದ ಹಿಡಿದು ಕಮಿಷನರ್ವರೆಗೂ ಹೋಗಿ ಮಾತಾಡ್ಸ್ಕೊಂಬರ್ತಾರೆ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಹೇಳಿ ಹರಿ ಒಳಗಡೆ ಹೋಗ್ತಾನೆ. ಚಂದನನು ಹಿಂದೆ ಏನಪ್ಪ ಇದು ಅಂತ ಒಳಗಡೆ ಹೋಗ್ತಾಳೆ. ಈ ಕಡೆ ಅಣ್ಣ ತಮ್ಮಂದಿರೆಲ್ಲ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಕಂಠಿ ಮತ್ತು ಮಯೂರ ಒಂದು ಪ್ಲೇಟ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಒಂಥರ ಗೇಮ್ ಥರ ಫನ್ನಿಯಾಗಿ ಖುಷಿಯಾಗಿ ಆಡ್ತಾ ಇರ್ತಾರೆ. ಮುತ್ತುರಾಜು, ಬಿಡ್ರೋ ಸಾಕು, ಊಟ ಮಾಡಿ ಬನ್ನಿರಿ ಅಂತ ಹೇಳಿ ಸುಮ್ಮನೆ ರೀ ಅಂತ ಹೇಳಿ ಕುಂದಿರ್ಸ್ತಾನೆ. ಅಷ್ಟರಲ್ಲಿ ಹರಿನೂ ಓಡಿ ಬರ್ತಾನೆ. ಅಣ್ಣ ಏನು ಮಾಡಿದೀಯ ಸ್ಪೆಷಲ್ ಇವತ್ತು, ಹೊಟ್ಟೆ ಅಂತೂ ಫುಲ್ ಡ್ರೈ ಆಗಿದೆ, ಬೇಗ ಬೇಗ ಬಡಿಸು, ಹೊಟ್ಟೆ ಇದು ಬಾರಿಸ್ಬಿಡ್ತೀನಿ ಚೆನ್ನಾಗಿ ಅಂತ ಹೇಳ್ತಾನೆ. ಮಯೂರ ಹೇಳ್ತಾನೆ, ಎಲ್ಲಿ ಅದಕ್ಕೆನ ಕರ್ಕೊಂಡು ಹೋಗು, ಒಬ್ಬನೇ ಬಂದಿದ್ದಿಲ್ಲ ಅಂತ ಅಂದಾಗ ಅವ್ರಿಗೇನೋ ತಲೆನೋವು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇವರೆಲ್ಲ ಶಾಕಾಗಿ ಮೂವರೂ ಅಟ್ ಎ ಟೈಮ್ ಎದ್ಬಿಡ್ತಾರೆ. ತಲೆನೋವಾ ಅಂತಂದು, ಯಾಕೆ ಏನಾಯಿತು ಕೂತ್ಕೊಳ್ಳಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ಹರಿ ಅಂದಾಗ, ಏನು ಮತ್ತೆ ತಲೆನೋವು ಅಂತ ಇದೆಯಾ ಇಷ್ಟು ಈಸಿಯಾಗಿ ಅಂತ. ತಲೆನೋವು ಬೆಳಗ್ಗೆಯಿಂದ ಈ ಥರ ಎಲ್ಲ ನಡೀತಾ ಇದೆಯಲ್ಲ, ಅದಕ್ಕೆ ತಲೆನೋವು ಅಂದೆ. ಊಟನ ರೂಮ್ಗೆ ಹೋಗಿ ತೊಗೊಂಡು ಕೊಟ್ಟರೆ ಆಯ್ತಪ್ಪ ಅಂತ ಅಂದಾಗ, ಅಷ್ಟರಲ್ಲಿ ಚಂದನನೇ ಬರ್ತಾ ಇರ್ತಾರೆ ಊಟಕ್ಕೆ. ನೋಡು ಅದಕ್ಕೇನೆ ಬಂದರು ಅಂತ ಮಯೂರ ಹೇಳ್ತಾನೆ. ಬಂದು ಚೇರ್ ತೊಗೊಂಬೋಗು ಅಂತ ಮುತ್ತುರಾಜ್ ಅಂದಾಗ, ಬೇಡ ಬೇಡ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಕಂಠಿ ಪಕ್ಕಕ್ಕೆ ಕೂತ್ಕೊಳಕ್ಕೆ ಹೋಗ್ತಾರೆ. ಇವನು ಕಂಠಿ ಆ ಕಡೆ ಜರುಗ್ತಾ ಇರ್ತಾನೆ. ಮಯೂರ, ಯಾಕಣ್ಣ ಹಿಂಗೆ ಮಾಡ್ತಾ ಇದೀಯಾ ಅಂದಾಗ, ನನ್ನನ್ನು ಮಲ್ಕೋಕ್ಕೆ ಬಿಡಲ್ಲ, ಗೋಡೆಗೆ ದಬ್ಬಿಬಿಟ್ಟು ಮಲ್ಕೋತಾನೆ ಅಂತ ಅಂದಾಗ, ಆಯ್ತಾಯಿತು ಊಟ ಬಡಿಸ್ತೀನಿ ಪ್ಲೇಟ್ ಕೊಡಿ ಅಂತ ಎಲ್ಲರಿಗೂ ಮುತ್ತುರಾಜ್ ಊಟನ ಹಾಕ್ಕೊಡ್ತಾನೆ. ಚಂದನಗೂ ಹಾಕ್ಕೊಡ್ತಾನೆ. ಊಟ ತಿನ್ನಿ ಅಂತ ಎಲ್ರಿಗೂ ಹೇಳ್ತಾನೆ. ಇರಿ ಅಂತ ಇರೋಣ ಅಂತ ಹೇಳಿ ಓಡೋಗಿ ಮಯೂರ ಒಂದು ಪ್ಲೇಟ್ ತೊಗೊಂಬರ್ತಾನೆ.
ಹರೀಶ್ ಚಂದನ ಅಂತ ಬರೆದಿರುತ್ತೆ. ಅದನ್ನು ತೋರಿಸ್ತಾನೆ. ಚಂದನಾಗಂತೂ ಫುಲ್ ಶಾಕ್ ಆಗುತ್ತೆ. ಇದೇ ಅದಕ್ಕೆ ಸರ್ಪ್ರೈಸ್ ನಿಮಗೆ ಅಂತ ಅಂದಾಗ, ಎಲ್ಲರೂ ಪ್ಲೇಟ್ ಮೇಲೂ ನಮ್ಮ ಹೆಸರಿದೆ, ಅದಕ್ಕೆ ನಿಮಗೆ ಈ ಪ್ಲೇಟ್ ಮೇಲೆ, ಹೊಸ ಪ್ಲೇಟ್ ಮೇಲೆ ಹೆಸರು ಬರ್ಸ್ಕೊಂಡು ಬಂದೆ, ಹೇಗಿದೆ ಅಂತ ಅಂದಾಗ ಇವಳಿಗೆ ಶಾಕಾಗಿ ಕಣ್ಣು ಬಿಡ್ತಾ ಇರ್ತಾಳೆ. ಹರಿ ಅಂತಾನೆ, ಸೂಪರ್ ಮಯೂರ, ಚೆನ್ನಾಗಿ ಮಾಡಿದೆಯಾ ಅಂದಾಗ ಗುರಾಯಿಸ್ಕೊಂಡು ನೋಡ್ತಾಳೆ ಹರಿನೇ. ಅಣ್ಣ ಈ ತಟ್ಟೆಯಲ್ಲಿ ಬಡಿಸೋಣ ಅವರಿಗೆ, ಆ ತಟ್ಟೆಯಲ್ಲಿ ಬೇಡ ಅಂತ ಅಂದಾಗ, ಸರಿ ಆ ಪ್ಲೇಟ್ ಅದರಲ್ಲೇ ಬಡಿಸ್ಕೊಡ್ತಾನೆ. ಮುತ್ತುರಾಜು ಇನ್ನೊಂದು ಚಂದನನ ಪ್ಲೇಟ್ ತೊಗೊಂಡು ಅವನೇ ಊಟ ಮಾಡ್ತಾನೆ. ಚಂದನಗೆ ಫುಲ್ಲು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇನ್ನು ಊಟ ಮಾಡ್ತಾರೆ. ಈ ಪ್ಲೇಟ್ ಮೇಲೆ ಬರೆದಿರೋ ಶಾಕಿನ ಇನ್ನೊಂದು ಶಾಕ್ ಕಾದಿರುತ್ತೆ ಇವಳಿಗೆ. ಇವರೆಲ್ಲ ಊಟ ಹೆಂಗೆ ತಿಂತಾ ಇರ್ತಾರೆ ಅಂದರೆ, ಎಷ್ಟು ಖುಷಿ ಖುಷಿಯಾಗಿ ಹಂಗೆ ಬಾರಿಸ್ತಾ ಇರ್ತಾರೆ ಊಟನ, ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು. ಇವಳಿಗಂತೂ ಫುಲ್ ಶಾಕ್ ಆಗುತ್ತೆ. ನಿಮಗೇನು ಅನಿಸೋದೇ ಇಲ್ವಾ, ನಿಮ್ಮಪ್ಪ ಜೈಲಿಗೆ ಹೋಗಿದ್ದಾರೆ, ನೀವು ಆರಾಮಾಗಿ ಊಟ ಮಾಡ್ತಾ ಇದ್ದೀರಲ್ಲ ಅಂತ ಅಂದಾಗ, ಮುತ್ತುರಾಜು ಮುಜುಗರೆಯಿಂದ ಸುಮ್ಮನೆ ತಲೆ ಬಗ್ಗಿಸ್ತಾನೆ. ಅಯ್ಯೋ ಅದಕ್ಕೆ ನೀವು ಆ ಥರ ಅಂತ ಇದ್ದೀರಲ್ಲ, ನಾವು ಆಗ ಅಂದ್ಕೊಂಡ್ರೆ ತಿಂಗಳ ಪೂರ್ತಿ ಉಪವಾಸನೇ ಇರಬೇಕಾಗುತ್ತೆ ಅಂತ ಅಂದಾಗ, ಚಂದನಗೆ ಇನ್ನೂ ಅಷ್ಟು ಶಾಕ್ ಆಗುತ್ತೆ. ಏನೋ ಪದೇ ಪದೇ ಹೋಗ್ತಾ ಇರ್ತಾರೆ ಜೈಲಿಗೆ ಅಂತ ಕೇಳ್ತಾಳೆ. ಹರಿಗೆ ಮಯೂರಂಗೆ ಗೊಣಗ್ತಾ ಇರ್ತಾನೆ. ಏನೋ ಇಷ್ಟು ಖುಷಿಯಾಗಿ ಕೊಟ್ಟು ಇವಾಗ ಒಂದು ಟ್ರ್ಯಾಜಿಡಿ ಮಾಡಿಬಿಡ್ತೀಯ ನೀನು, ಸುಮ್ಮನೆ ಕೂತ್ಕೊಳ್ಳೋ ಅಂತ ಅಂದಾಗ, ಏನಿಲ್ಲ ಪರವಾಗಿಲ್ಲ, ನಾನು ಆಮೇಲೆ ಹೇಳ್ತೀನಿ, ನೀವು ಊಟ ಮಾಡಿ ಅಂತ ಮುತ್ತುರಾಜ್ ಹೇಳ್ತಾನೆ. ಎಲ್ಲರೂ ಊಟ ಮಾಡ್ತಾರೆ. ಚಂದನ ಅಂತಾಳೆ, ಯಾಕೆ ನೀವು ಬಿಡಿಸ್ಕೊಂಬರಲ್ಲ, ಅಲ್ಲೇ ಇರ್ತಾರೆ ಅವರು, ನೀವೆಲ್ಲರೂ ಇಲ್ಲಿ ಆರಾಮಾಗಿದ್ದೀರಾ ಅಂದಾಗ, ಇಲ್ಲ ಅವರೇ ನಾಳೆ ಬರ್ತಾರೆ ಬೆಳಗ್ಗೆ ಇವತ್ತಿದ್ದು ಅಂತ ಮುತ್ತುರಾಜ್ ಹೇಳ್ತಾನೆ. ಏನು ಪರವಾಗಿಲ್ಲ, ನೀವು ಊಟ ಮಾಡಿ ಅಂತ ಚಂದನಾಗೆ ಹೇಳ್ತಾನೆ. ಆಯಿತು ಅಂತ ಹೇಳಿ ಊಟ ಮಾಡ್ತಾಳೆ. ಈ ಕಡೆ ಊಟ ಮಾಡಿಕೊಂಡು ಮುತ್ತುರಾಜ್ ಚಂದ್ರನ ಬೆಳಕನ್ನು ನೋಡಿಕೊಂಡು ಹೊರಗಡೆ ನಿಂತ್ಕೊಂಡಿರ್ತಾನೆ. ಚಂದನ ಅಷ್ಟೊತ್ತಿಗೆ ಬರ್ತಾಳೆ. ಅಣ್ಣ ಅಂತಾಳೆ. ಅದೇ ಹರಿ ಎಲ್ಲ ಹೇಳಿದ್ನಮ್ಮ, ನೀನು ಬಳೆ ಆಡ ಇಟ್ಬಿಟ್ಟು ಇದು ದುಡ್ಡು ಕೊಟ್ಟೆ ಅಂತ ಅಂತಾನೆ. ನೀವು ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ನಿಮಗೆ ಅವಶ್ಯಕತೆ ಇರುತ್ತೆ, ಈಗ ಸದ್ಯಕ್ಕೆ ಅವನ ಹತ್ರ ಇರಲಿ, ಆಮೇಲೆ ತೊಗೊಂಡೋಗಿರಂತೆ ಅಂತ ಹೇಳ್ತಾನೆ. ಮುತ್ತುರಾಜ್ ಮತ್ತೊಮ್ಮೆ ಹೇಳ್ತಾನೆ, ಯಾಕಮ್ಮ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟೊಂದು ರಿಸ್ಕ್ ತೊಗೊತಾ ಇದೀಯಾ, ಇಲ್ಲೇ ಇರ್ಬೋದಲ್ಲ, ನಿಮ್ಮನೇನೇ ಇದು, ನಿಮ್ಮನೇನೇ ಅಲ್ವಾ ಅಂದಾಗ ಚಂದನಗೆ ಶಾಕ್ ಆಗುತ್ತೆ. ಇದು ನಿಮ್ಮನೆ ಅಂತಲೇ ಅಂದ್ಕೊಳ್ಳಿ ಅಂತ ಮುತ್ತುರಾಜು ಮತ್ತೊಮ್ಮೆ ಹೇಳ್ತಾನೆ. ಬೇಡ ಅಣ್ಣ, ನಾನು ಇಷ್ಟು ದಿನ ಇದ್ದಿದ್ದೆ ಸಾಕು, ನಿಮಗೆ ಇಷ್ಟೊಂದು ತೊಂದರೆ ಕೊಟ್ಟಿದ್ದೀನಿ ಅಂತಾಳೆ. ಇದರಲ್ಲಿ ತೊಂದರೆ ಏನು ಬಂತಮ್ಮ ಅಂತ ಮುತ್ತುರಾಜ್ ಹೇಳ್ತಾನೆ. ನಿಮ್ಮ ಕನಸುಗಳಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ, ನಾವೆಲ್ಲರೂ ಸೇರಿ ಅಂತ ಹೇಳ್ತಾನೆ ಮುತ್ತುರಾಜು. ಥ್ಯಾಂಕ್ಸ್ ಅಣ್ಣ, ನಾನೇನೋ ಆಕಸ್ಮಿಕವಾಗಿ ಇದೆಲ್ಲ ನಡೀತು ಬಂದುಬಿಟ್ಟೆ, ನಾನು ಹರಿಗೆ ಮೊದಲೇ ಹೇಳಿದ್ದೆ ಇದು ಹಾಸ್ಟೆಲ್ಗೆ ಹೋಗೋಣ ಅಂತ, ಬಟ್ ಆಗಲಿಲ್ಲ ಅಂತ ಹೇಳಿದಾಗ, ಆಯಿತು ಯಾವುದಾದ್ರೂ ರೂಮು ಇದು ಯಾರಿಗಾದ್ರೂ ಹೇಳಿ ಹುಡುಕೊಡ್ತೀನಿ ಅಂತ ಹೇಳ್ತಾನೆ. ಆಯ್ತಣ್ಣ, ಆದಷ್ಟು ಬೇಗ ಹುಡುಕೊಡಿ, ನನಗೆ ತುಂಬ ಅರ್ಜೆಂಟ್ ಇದೆ ಅಂದಾಗ, ಆಯ್ತಮ್ಮ ಅಂತ ಹೇಳ್ತಾನೆ. ಈ ಚಂದನ ಓಕೆ ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾಳೆ. ಇಷ್ಟೊತ್ತು ಹರಿ ಕದ್ದು ಮುಚ್ಚಿ ಅಲ್ಲಿ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ನಮ್ಮಣ್ಣ ಏನು ಹೇಳಿ ಮತ್ತೊಂದು ಸ್ವಲ್ಪನೂ ಎಡ್ವರ್ಟ್ ಮಾಡಿಬಿಡ್ತಾನಪ್ಪ ಅಂತಂದು ಹಿಂದೆ ನಿಂತ್ಕೊಂಡಿರ್ತಾನೆ. ಚಂದನ ಹೋಗೋದೇ ಕಾಯ್ತಾ ಇರ್ತಾನೆ. ಹರಿ ಈ ಕಡೆ ಅವ್ರ ಅಣ್ಣ ಕೂತ್ಕೊಂಡಿರ್ತಾನಲ್ಲ, ಆ ಕಡೆ ಬಂದುಬಿಡ್ತಾನೆ. ಅಣ್ಣ ನೀನು ಅವಸರ ಮಾಡಿ ಏನೋ ಮಾಡಬೇಡ, ಸುಮ್ಮನೆ ಇರೋಣ, ನಂದು ಟ್ರೂ ಲವ್ ನಾನು ಹೇಗಾದರೂ ಉಳಿಸ್ಕೋತೀನಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ, ಬಲವಂತದಿಂದ ಯಾವುದನ್ನು ಉಳಿಸ್ಕೋಬಾರ್ದು ಕಣೋ ಅಂತ ಅಡ್ವೈಸ್ ಮಾಡ್ತಾನೆ ತಮ್ಮಂಗೆ. ಏನೂ ಆಗೋದಿಲ್ಲ, ನೀನು ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ ಇರೋಣ, ಅವರು ನನ್ನನ್ನು ಪ್ರೀತಿಸ್ತಾರೆ, ನೋಡ್ತಾ ಇರು ಅಂತ ಹೇಳ್ತಾನೆ. ಕಪ್ಪಿ ಥರ ಓಡಿಸ್ಕೊಂಬಂದಿರೋದಲ್ಲ, ಈ ಥರ ಮಾಡ್ತಾ ಇದೀಯ ನೀನು ಅಂತ ಹೇಳ್ತಾನೆ. ಇದು ತಪ್ಪು ಕಣೋ, ಹಾಗೆಲ್ಲ ಮಾಡಬಾರ್ದು, ಪಾಪ ಕಣೋ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಇಂಥ ಪರಿಸ್ಥಿತಿಯಲ್ಲಿ ಅವ್ರೇನು ಮಾಡ್ಬೇಕು ಹೇಳು, ಅವ್ರ ಕನಸುಗಳನ್ನು ಈಡೇರಿಸ್ಕೊತಾರಂತೆ, ಬಿಟ್ಬಿಡು, ಒತ್ತಾಯ ಮಾಡಬಾರ್ದು ಅಂತ ಹೇಳ್ತಾನೆ ಮುತ್ತುರಾಜು. ಹರಿ ಆಯ್ತು ಬಿಡೋಣ, ಎಲ್ಲ ದೇವ್ರ ಮೇಲೆ ಭಾರ ಬಿಟ್ಬಿಡೋಣ, ಅದು ಹೇಗೆ ನಡೆಯುತ್ತೋ ಹಾಗೆ ಮಾಡೋಣ, ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು,
ಇದೆಲ್ಲ ಸರಿ ಹೋಗೇ ಹೋಗುತ್ತೆ, ಅವರು ನಮ್ಮ ಮನೇಲಿ ಇರಂಗೆ ಆಗೇ ಆಗುತ್ತೆ, ಆ ಥರ ಅನ್ಕೋತಾ ಇದ್ದೀನಿ, ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾನೆ. ಅಂತ ಹರಿ ಹೇಳ್ತಾನೆ. ಆಯ್ತಣ್ಣ ಬಾ, ಹೋಗಿ ಮಲ್ಕೊಳ್ಳೋಣ, ತುಂಬ ಹೊತ್ತಾಯಿತು, ನೀನೇನು ಕೂಲಾಗಿರು, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಆಯಿತು ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳಿ ಮುತ್ತುರಾಜು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಇರ್ತಾನೆ. ಈ ತಮ್ಮಂದ್ರ ಜವಾಬ್ದಾರಿ ಜೊತೆಗೆ ಈ ಚಂದನನ ಜವಾಬ್ದಾರಿನೂ ಇವನೇ ತೊಗೊಂಡಿರ್ತಾನೆ. ಟೆನ್ಷನ್ನಲ್ಲಿರ್ತಾನೆ, ಏನಾಗುತ್ತಪ್ಪ ಅಂತಂದು. ಈ ಕಡೆ ಹರಿ ಓಡಿ ಬಂದು ನಂಗೊಂದು ಸ್ವಲ್ಪ ಜಾಗ ಬಿಡ್ರೋ ಕೊಡು ಅಂತ ಮಲ್ಕೊಳಕ್ಕೆ ರೆಡಿ ಮಾಡ್ಕೋತಾನೆ. ಅಷ್ಟರಲ್ಲಿ ಇವರು ಕಂಠಿ ಮತ್ತು ಮಯೂರ, ಏನು ಇವತ್ತೂ ಇಲ್ಲೇನಾ ನೀನು ಮಲಗೋದು, ಹೋಗೋ ಒಳಗೆ ಮೊದಲು ಅಂತ ಜೋರಾಗಿ ಬೈತಾನೆ. ನಾನೆಲ್ಲ ಹೋಗೋದಿಲ್ಲ, ಇಲ್ಲೇ ಮಲಗೋದು ಅಂತ ಅಂತಾನೆ ಹರಿ. ಅದಕ್ಕೆ ಇವರಿಬ್ಬರು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ, ಯಾಕೆ ಅವನು ಹರಿ ಒಳಗಡೆ ಹೋಗೋದಿಲ್ಲ ಮಲ್ಗೋಕ್ಕೆ ಅಂತ ಮಯೂರ ಮತ್ತು ಕಂಠಿ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತುರಾಜು, ಸುಮ್ಮನೆ ಕೂತ್ಕೊಳ್ರು, ನಿಮಗೇನು ಗೊತ್ತಾಗಲ್ಲ, ಸುಮ್ಮನೆ ಮಲ್ಕೊತಾನೆ, ನೀವು ಮಲ್ಕೊಳ್ಳಿ ಅಂತ ಬೈತಾನೆ. ಇಲ್ಲ, ನಮಗೆ ಹೇಳಿ ಸತ್ಯ ಹೇಳಿ ಏನಾಯಿತು ಅಂತ. ಇನ್ನು ಜಾಸ್ತಿ ದಿನ ಸತ್ಯ ಮುಚ್ಚಿಡೋಕ್ಕಾಗಲ್ಲ ಅಂತ ಹರಿಗೆ ಅನಿಸುತ್ತೆ. ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.